ಭಾರತದ ಅತಿದೊಡ್ಡ ಖಾಸಗಿ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ಬದಲಾಯಿಸುವ ಶಕ್ತಿ ಈ ರಿಲಯನ್ಸ್ ಕಂಪನಿಗೆ ಇದೆ. ನಮ್ಮ ದೇಶದಲ್ಲಿ ಅತಿದೊಡ್ಡ ವ್ಯಾಪಾರ ಸಾಮ್ರಾಜ್ಯವಿದು. ಇದಕ್ಕೆ ಅಡಿಪಾಯ ಹಾಕಿದ ವ್ಯಕ್ತಿ ಧೀರುಭಾಯ್ ಅಂಬಾನಿ. ಇವರು ಓದಿದ್ದು 10ನೇ ತರಗತಿ ಮಾತ್ರ. ಆದರೆ ಏನು, ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಭಾರತದ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಶಕ್ತಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಕೆಲಸಕ್ಕಾಗಿ ಪಕ್ಕ ದೇಶಕ್ಕೆ ಹೋಗ್ತಾರೆ. ಆದರೆ ಈಗ ಇವರು ಸ್ಥಾಪನೆ ಮಾಡಿದ ಕಂಪನಿ 108 ದೇಶಗಳಲ್ಲಿ ವಿಸ್ತರಿಸಿದೆ. ಅಷ್ಟಕ್ಕೂ ಒಂದಾನೊಂದು ಕಾಲದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಪ್ರಪಂಚದಲ್ಲೇ ಅತಿದೊಡ್ಡ ಪೆಟ್ರೋಲ್ ಕಂಪನಿಯನ್ನು ಹೇಗೆ ನಿರ್ಮಾಣ ಮಾಡ್ತಾರೆ? ಸರಿಯಾದ ವಿದ್ಯಾಭ್ಯಾಸವಿಲ್ಲ, ಹಣ ಇಲ್ಲ, ಬಳಗ ಇಲ್ಲ. ಆದರೂ ಇಷ್ಟು ಲಕ್ಷ ಕೋಟಿ ಸಾಮ್ರಾಜ್ಯವನ್ನು ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಈಗ ನಾವು ತಿಳಿದುಕೊಳ್ಳೋಣ. ಧೀರುಭಾಯ್ ಅಂಬಾನಿ 28 ಡಿಸೆಂಬರ್ 1932ರಲ್ಲಿ ಗುಜರಾತ್ನ ಚಾರ್ವಾಡ್ನಲ್ಲಿ ಹುಟ್ಟುತ್ತಾರೆ. ಇವರ ತಂದೆ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಧೀರುಭಾಯ್ ಅಂಬಾನಿ ತುಂಬಾನೇ ಬುದ್ಧಿವಂತ. ಇವರಿಗೆ ಚೆನ್ನಾಗಿ ಓದಬೇಕು ಅಂತ ಆಸೆ ಕೂಡ ಇತ್ತು. ಆದರೆ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳ ಕಾರಣದಿಂದ 10ನೇ ತರಗತಿ ನಂತರ ಓದನ್ನು ನಿಲ್ಲಿಸಿ ಬಿಡ್ತಾರೆ. ಆ ಸಮಯದಲ್ಲಿ ಅವರ ಅಣ್ಣ ಯಮನ್ ದೇಶದ ಅಡನ್ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು. ಈ ಕಾರಣದಿಂದ ಅವರ ತಂದೆ ಧೀರುಭಾಯ್ ಅಂಬಾನಿಯನ್ನು ಕೂಡ ಕೆಲಸಕ್ಕಾಗಿ ಯಮನ್ ದೇಶಕ್ಕೆ ಕಳಿಸ್ತಾರೆ. ಆ ಯಮನ್ ದೇಶದಲ್ಲಿ 16 ವರ್ಷ ವಯಸ್ಸಿನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅಷ್ಟೇ ಅಲ್ಲ, ಬೇಸಸ್ ಅಂಡ್ ಕೋ ಅನ್ನೋ ಕಂಪನಿಯಲ್ಲೂ ಕೂಡ ಕೆಲಸ ಮಾಡ್ತಿದ್ರು. ಇದು ಆಹಾರ ಧಾನ್ಯಗಳು, ವಸ್ತ್ರಗಳು, ಪೆಟ್ರೋಲಿಯಂ ಇಂತಹ ತುಂಬ ವಸ್ತುಗಳನ್ನು ಬೇರೆ ದೇಶಗಳಿಗೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವ ಕಂಪನಿ. ಇಲ್ಲಿ ಧೀರುಭಾಯ್ ಅಂಬಾನಿ ತುಂಬ ವ್ಯಾಪಾರದ ಟ್ರಿಕ್ಸನ್ನು ಕಲಿತಾರೆ. ಅದೇ ರೀತಿ ವಿವಿಧ ದೇಶಗಳ ವ್ಯಾಪಾರಸ್ಥರ ಹತ್ತಿರ ಪರಿಚಯವನ್ನು ಬೆಳೆಸ್ಕೊಳ್ತಾರೆ. ಕಂಪನಿ ಅಕೌಂಟಿಂಗ್ಸನ್ನು ಹೇಗೆ ನೋಡಬೇಕು, ಡಾಕ್ಯುಮೆಂಟ್ಸನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಬ್ಯಾಂಕ್ಸ್ ಮತ್ತು ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಹೇಗೆ ಡೀಲ್ ಮಾಡಬೇಕು, ಈ ರೀತಿ ಒಂದೊಂದನ್ನು ಕಲಿತಾರೆ. ಅದೇ ರೀತಿ ರಾತ್ರಿ ಸಮಯದಲ್ಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಮತ್ತು ಇಂಗ್ಲಿಷ್ ಪುಸ್ತಕಗಳನ್ನು ಓದುತ್ತಾ ಇಂಗ್ಲಿಷನ್ನು ಕಲಿತಾರೆ. ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ ನಂತರ 1957ನೇ ವರ್ಷದಲ್ಲಿ ಧೀರುಭಾಯ್ ಮತ್ತೆ ಭಾರತಕ್ಕೆ ಬರ್ತಾರೆ. ಈ ರೀತಿ 26 ವರ್ಷ ವಯಸ್ಸಿನಲ್ಲಿ ತನ್ನ ಹತ್ತಿರ ಇದ್ದ 15,000 ರೂಪಾಯಿಗಳಿಂದ ಮುಂಬೈನಲ್ಲಿ 2 ಟೇಬಲ್ಸ್, 3 ಕುರ್ಚಿಗಳು, ಒಂದು ಟೆಲಿಫೋನ್ ಇರುವ ಒಂದು ಚಿಕ್ಕ ರೂಮ್ನಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಅನ್ನೋ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ಇದರ ಮುಖಾಂತರ ನೂಲನ್ನು ಇತರೆ ದೇಶಗಳಿಂದ ಇಂಪೋರ್ಟ್ ಮಾಡೋದು, ಅದೇ ರೀತಿ ಭಾರತದಿಂದ ಮಸಾಲೆ ದಿನಿಸುಗಳನ್ನು, ಸುಗಂಧ ದ್ರವ್ಯಗಳನ್ನು ಗಲ್ಫ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವ ವ್ಯಾಪಾರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವ್ಯಾಪಾರದ ಬಗ್ಗೆ ತಿಳಿದುಕೊಂಡ ಕಾರಣ, ಅದೇ ರೀತಿ ಬೇರೆ ದೇಶಗಳ ವ್ಯಾಪಾರಸ್ಥರ ಪರಿಚಯ ಇರುವ ಕಾರಣ ಒಳ್ಳೆ ಲಾಭಗಳನ್ನು ಗಳಿಸ್ತಾರೆ. ಆ ಕಾಲದಲ್ಲಿ ಭಾರತ ದೇಶದಲ್ಲಿ ಟೆಕ್ಸ್ಟೈಲ್ ರಂಗಕ್ಕೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಮೊದಲೇ ಊಹಿಸಿ ಅಹಮದಾಬಾದ್ನಲ್ಲಿ ಟೆಕ್ಸ್ಟೈಲ್ ಮಿಲ್ಲನ್ನು ಸ್ಥಾಪನೆ ಮಾಡ್ತಾರೆ. ವಿಮಲ್ ಅನ್ನೋ ಬ್ರ್ಯಾಂಡ್ ಹೆಸರಿನಲ್ಲಿ ಅವುಗಳನ್ನು ಸೇಲ್ ಮಾಡ್ತಾರೆ. ಆ ಸಮಯದಲ್ಲಿ ವಿಮಲ್ ಬೆಸ್ಟ್ ಸೇಲಿಂಗ್ ಫ್ಯಾಬ್ರಿಕ್ ಆಗಿ ಬದಲಾಗುತ್ತೆ. ಇವರು ಸಂಪಾದನೆ ಮಾಡುವುದರ ಜೊತೆ ತನ್ನ ಸಂಪಾದನೆಯಲ್ಲಿ ಭಾರತೀಯರು ಕೂಡ ಭಾಗ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇದಕ್ಕಾಗಿ 1977ರಲ್ಲಿ ರಿಲಯನ್ಸ್ ಕಂಪನಿಯನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡ್ತಾರೆ. ಆ ಕಾಲದಲ್ಲಿ 58,000 ಇನ್ವೆಸ್ಟರ್ಸ್ ರಿಲಯನ್ಸ್ ಕಂಪನಿಯಲ್ಲಿ ಶೇರ್ಸನ್ನು ಬೈ ಮಾಡ್ತಾರೆ. ಈ ರೀತಿ ರಿಲಯನ್ಸ್ ಕಂಪನಿಯಲ್ಲಿ ಶೇರ್ಸನ್ನು ಖರೀದಿ ಮಾಡಿದವರಲ್ಲಿ ತುಂಬ ಜನ ಧನವಂತರಾಗಿ ಕೂಡ ಬದಲಾಗ್ತಾರೆ. ಈ ರೀತಿ ಕೆಲವು ದಿನಗಳಲ್ಲೇ ರಿಲಯನ್ಸ್ ಕಂಪನಿ ಟೆಲಿಕಾಂ, ಎನರ್ಜಿ, IT, ಪೆಟ್ರೋಕೆಮಿಕಲ್ಸ್ ಈ ರೀತಿ ವಿವಿಧ ರಂಗಗಳಿಗೆ ವಿಸ್ತರಿಸುತ್ತೆ. ಆದರೆ ಧೀರುಭಾಯ್ ಅವರ ಪ್ರಯಾಣ ಅಷ್ಟು ಸುಲಭವಾಗಿ ನಡೆಯಲಿಲ್ಲ. ಇವರಿಗೆ ತುಂಬ ಜನ ಕಾಂಪಿಟೇಟರ್ಸ್ ಕೂಡ ಬರ್ತಾರೆ. ಅವಕಾಶ ಸಿಕ್ಕಾಗಲೆಲ್ಲ ಧೀರುಭಾಯ್ ಅಂಬಾನಿಗೆ ಸರ್ಕಾರದ ಕಡೆಯಿಂದ ಸಮಸ್ಯೆಗಳನ್ನು ಕೂಡ ತರ್ತಿದ್ರು. ಈ ರೀತಿ ಅವರು ಎಷ್ಟೇ ಪ್ರಯತ್ನಿಸಿದರೂ ಅಂಬಾನಿ ಭಯ ಪಡಲಿಲ್ಲ. ಅವರು ಎಷ್ಟೇ ಸಮಸ್ಯೆಗಳನ್ನು ತಂದರೂ ಅವುಗಳನ್ನು ಅವಕಾಶಗಳನ್ನಾಗಿ ಬದಲಾಯಿಸಿಕೊಂಡು ಮತ್ತಷ್ಟು ಬೆಳೀತಾರೆ. ಧೀರುಭಾಯ್ ಅಂಬಾನಿಗೆ 1986ರಲ್ಲಿ ಅವರ ಬಲಗೈಗೆ ಪ್ಯಾರಾಲಿಸಿಸ್ ಬರುತ್ತೆ. 16 ವರ್ಷಗಳ ನಂತರ ಮತ್ತೆ ತೀವ್ರವಾದ ಪ್ಯಾರಾಲಿಸಿಸ್ ಬಂದ ಕಾರಣ ಮುಂಬೈನ ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ನಲ್ಲಿ ಸೇರಿಸ್ತಾರೆ. 1 ವಾರದವರೆಗೆ ಕೋಮಾದಲ್ಲಿದ್ದ ಅವರು 6 ಜುಲೈ 2002ರಲ್ಲಿ ಸಾವನ್ನಪ್ತಾರೆ. ಧೀರುಭಾಯ್ ಅಂಬಾನಿ ಜೀವನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು 2007ನೇ ಇಸ್ವಿಯಲ್ಲಿ ಗುರು ಅನ್ನೋ ಹಿಂದಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅವರು ಸಾಯುವ ಸಮಯಕ್ಕೆ $2.9 ಬಿಲಿಯನ್ ಆಸ್ತಿಯಿಂದ
ಪ್ರಪಂಚದ ಅತ್ಯಂತ ಧನವಂತರಲ್ಲಿ 132ನೇ ಸ್ಥಾನವನ್ನು ಪಡೀತಾರೆ. ಮುಂಬೈನಲ್ಲಿ ಒಂದು ಚಿಕ್ಕ ರೂಮ್ನಲ್ಲಿ ಪ್ರಾರಂಭವಾದ ಇವರ ವ್ಯಾಪಾರ ಪ್ರಪಂಚದಲ್ಲೇ ಅತಿ ದೊಡ್ಡ ಕಂಪನಿಗಳವರೆಗೆ ಸೇರುತ್ತೆ. ಇವರ ಸಾವಿನ ನಂತರ ರಿಲಯನ್ಸ್ ಕಂಪನಿ ಧೀರುಭಾಯ್ ಮಕ್ಕಳಾದ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಕೈಗೆ ಸೇರುತ್ತೆ. ಆದರೆ ಇವರ ಮಧ್ಯೆ ಇರುವ ಸಮಸ್ಯೆಗಳ ಕಾರಣದಿಂದ ಇವರಿಬ್ಬರು ಬೇರೆಯಾಗಿ ಆ ಕಂಪನಿಗೆ ಸಂಬಂಧಪಟ್ಟ ಆಸ್ತಿಯನ್ನು ಇಬ್ಬರು ಹಂಚಿಕೊಳ್ಳುತ್ತಾರೆ. ಧೀರುಭಾಯ್ ಅಂಬಾನಿ ಅವರಿಗೆ ಭಾರತ ದೇಶ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬದಲಾಗಬೇಕು ಅನ್ನೋ ಆಸೆ ಇತ್ತು. ಅಂದರೆ ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಇದಕ್ಕಾಗಿ ಇವರು ತುಂಬಾ ಕಷ್ಟಪಟ್ಟಿದ್ದಾರೆ ಕೂಡ. ಕಳೆದ 10 ವರ್ಷಗಳಲ್ಲಿ ರಿಲಯನ್ಸ್ ಕಂಪನಿ ಭಾರತ ಸರ್ಕಾರಕ್ಕೆ 2,80,000 ಕೋಟಿ ಟ್ಯಾಕ್ಸನ್ನು ಕಟ್ಟಿದೆ ಅಂದರೆ ಇದು ಎಷ್ಟು ದೊಡ್ಡ ಕಂಪನಿ ಅಂತ ನಿಮಗೆ ಅರ್ಥವಾಗುತ್ತೆ. ಈಗ ರಿಲಯನ್ಸ್ ಕಂಪನಿಯಲ್ಲಿ 3,86,000 ಜನ ಕೆಲಸ ಮಾಡ್ತಿದ್ದಾರೆ. ವ್ಯಾಪಾರ ರಂಗದಲ್ಲಿ ಧೀರುಭಾಯ್ ಅಂಬಾನಿ ದೊಡ್ಡ ಮಗ ಅನಿಲ್ ಅಂಬಾನಿ ಸೋತರೂ ಮುಖೇಶ್ ಅಂಬಾನಿ ಮಾತ್ರ ತಮ್ಮ ವ್ಯಾಪಾರವನ್ನು ವಿಸ್ತರಿಸುತ್ತಲೇ ಇದ್ದಾರೆ. 10ನೇ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಲಕ್ಷ ಜನಕ್ಕೆ ಕೆಲಸ ಕೊಡೋದು, ಲಕ್ಷಾಂತರ ಕೋಟಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದು ಅಂದರೆ ಇದು ಸಾಮಾನ್ಯವಾದ ವಿಷಯವಲ್ಲ. ಆದ್ದರಿಂದ ಈಗಲೂ ಕೂಡ ಎಂಟರ್ಪ್ಯೂನರ್ ಆಗಬೇಕು ಅಂತ ಅಂದುಕೊಳ್ಳುವ ತುಂಬ ಜನಕ್ಕೆ ಇವರು ಸ್ಫೂರ್ತಿಯಾಗಿ ಇದ್ದಾರೆ. ಅಷ್ಟೇ ಅಲ್ಲ, ಇವರು ವ್ಯಾಪಾರದಲ್ಲಿ ಮಾಡಿದ ಸಾಧನೆಗಾಗಿ ನಮ್ಮ ಭಾರತ ಸರ್ಕಾರ ಪದ್ಮವಿಭೂಷಣ್ ಅವಾರ್ಡನ್ನು ಕೊಟ್ಟು ಗೌರವಿಸುತ್ತೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಹಣ ವಿದ್ಯೆ ಅವಶ್ಯಕತೆ ಇಲ್ಲ ಅಂತ ಸಾಧಿಸಬೇಕು ಅನ್ನೋ ಆಟ, ಅದಕ್ಕೆ ತಕ್ಕಂತೆ ಶ್ರಮ ಇದ್ರೆ ಸಾಕು ಅಂತ ಇವರು ಪ್ರೂವ್ ಮಾಡಿದ್ದಾರೆ. ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಾ ನಾನೇ ಒಂದು ಪೆಟ್ರೋಲ್ ಕಂಪನಿಯನ್ನು ನಿರ್ಮಿಸಬೇಕು ಅನ್ನೋ ಕನಸನ್ನು ಕಾಣುವುದಕ್ಕೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಆಲೋಚನೆಗಳು ಇರಬೇಕು. ನಿಜ ಹೇಳಬೇಕು ಅಂದರೆ ಆಗ ಅವರು ಓದಿಕೊಂಡ ವಿದ್ಯೆಗಿಂತ ಈಗ ನಾವು ಹೆಚ್ಚೇನೆ ಓದ್ಕೊಂಡಿದ್ದೀವಿ. ಆಗಿನ ಪರಿಸ್ಥಿತಿಗಳಿಗಿಂತ ಈಗಿನ ಪರಿಸ್ಥಿತಿಗಳು ತುಂಬಾ ಚೆನ್ನಾಗಿವೆ. ಆದರೆ ಅವರು ಸಾಧನೆ ಮಾಡಿದ್ದನ್ನು ನಾವು ಏಕೆ ಸಾಧನೆ ಮಾಡಲು ಸಾಧ್ಯವಾಗ್ತಿಲ್ಲ? ಏಕೆ ಅಂದರೆ ಅವರ ರೀತಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವುದಕ್ಕೆ ನಾವು ಭಯ ಪಡ್ತಿದ್ದೀವಿ. ಇದರ ಬಗ್ಗೆ ಇವರು ಈ ರೀತಿ ಹೇಳಿದ್ದಾರೆ: ದೊಡ್ಡದಾಗಿ ಯೋಚನೆ ಮಾಡಿ, ವೇಗವಾಗಿ ಯೋಚನೆ ಮಾಡಿ, ಎಲ್ಲರಿಗಿಂತ ಮುಂದೆನೇ ಯೋಚನೆ ಮಾಡಿ. ಆಲೋಚನೆಗಳು ಯಾರೊಬ್ಬರ ಆಸ್ತಿ ಅಲ್ಲ ಅಂತ. ಈ ರೀತಿ ವಿದೇಶದಲ್ಲಿ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಪ್ರಪಂಚದಲ್ಲಿ ಅತಿ ದೊಡ್ಡ ಧನವಂತರಾಗಿ ಬೆಳೀತಾರೆ. ಇದೇ ರೀತಿ ನೀವು ಕೂಡ 2024ರ ನಂತರ ಹೊಸದಾಗಿ ಆಲೋಚನೆ ಮಾಡಿ, ಹೊಸದಾಗಿ ಪ್ರಯತ್ನಗಳನ್ನು ಮಾಡಿ. ನೀವು ಆಲ್ರೆಡಿ ಮಾಡುತ್ತಿರುವ ಪ್ರಯತ್ನಗಳಿಗೆ ನಿಮ್ಮ ಹೊಸ ಆಲೋಚನೆಗಳನ್ನು ಜೋಡಿಸಿ ನೀವು ಕೂಡ ಅತ್ಯಂತ ವೇಗವಾಗಿ ಸಕ್ಸಸ್ ಆಗಿ. ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷ ಹೊಸ ವರ್ಷ ಬರ್ತಾನೆ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವರ್ಷ ಯಾವಾಗ ಬಂದಿದೆ ಅನ್ನೋದೇ ತುಂಬ ಮುಖ್ಯ. ಇದು ಫ್ರೆಂಡ್ಸ್ ಧೀರುಭಾಯ್ ಅಂಬಾನಿಗೆ ಸಂಬಂಧಪಟ್ಟ ಒಂದು ಇನ್ಸ್ಪೈರಿಂಗ್ ಸ್ಟೋರಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.